Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಎಸ್, ಆ್ಯಂಡ್ ಇವತ್ತು ಕೂಡ ಒಂದು ಸಿಂಪಲ್ ಆಗಿ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟ್ ವಿಡಿಯೋ ನೋಡಿ, ಸರಿನಾ? ಸೊ ಇನ್ ಬಿಟ್ವೀನ್ ಏನಾದರೂ ನನಗೆ ಆ ಟೈಮಲ್ಲಿ ನನಗೇನಾದರೂ ಒಂದು ಟಿಪ್, ಆ ಬೇಸಿಸ್ ಮೇಲೆ ಏನಾದರೂ ಟಿಪ್ ಹೊಡೆದ್ರೆ ನಾನು ಹೇಳ್ತೀನಿ. ಸೊ ಆ ಬೇಸಿಸ್ ಮೇಲೆ ಸ್ಕಿಪ್ ಮಾಡಿದ್ರೆ ನೋಡಿ. ಸೊ ಏನಾದ್ರು ಸ್ಕಿಪ್ ಮಾಡಿದ್ರೆ ಇನ್ ಬಿಟ್ವೀನ್ ನಾನು ಏನಾದರೂ ಟಿಪ್ಸ್ ಹೇಳಿದರೆ ಮಿಸ್ ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಈ ವಿಡಿಯೋನು ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನನ್ನ ಇತ್ತೀಚೆಗೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಂಗೆ ಬರೀ ಶಾರ್ಟ್ ವೀಡಿಯೋಸ್, ತುಂಬ ಚಿಕ್ಕ ವೀಡಿಯೋಸ್ ಮಾಡೋದಕ್ಕಾಗ್ತಿದೆ ನನಗೆ. ಸೊ ಹಾಗಾಗಿ ಒಂದಷ್ಟು ಲೆಂತಿ ವೀಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ, ನನ್ನ ಶೆಡ್ಯೂಲ್ನ ನೋಡಿಕೊಂಡು, ಸರಿನಾ? ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಪ್ಪ ಅಂತಂದರೆ, ಎಸ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಬ್ಯೂಟಿ ಟಿಪ್ ಮೇಲೆ. ಆ್ಯಂಡ್ ಇಟ್ಸ್ ಬೇಸ್ಡ್ ಆನ್ ಲಿಪ್ಸ್. ಸೊ ನಮ್ಮ ಲಿಪ್ಸು ಕೂಡ ನಾವು ತುಂಬ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಅದು ಕೂಡ ನಮ್ಮ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕೆಲವರು ನೋಡಿ, ಸ್ಪೆಷಲಿ ಈ ಮಳೆಗಾಲ ಬಂದರೆ, ಚಳಿಗಾಲ ಬಂದರೆ, ಆ್ಯಂಡ್ ಬಿಸಿಲುಗಾಲಕ್ಕೂ ಅಷ್ಟೇ. ಸೊ ಇದನ್ನೆಲ್ಲ ಒಡೆದೋಗೋದು, ಅಥವಾ ಇಲ್ಲ ಅಂತಂದ್ರೂ ಇದನ್ನೆಲ್ಲ ತುಟಿಯೆಲ್ಲ ಒಡೆದೋಗೋದು, ಕಪ್ಪಾಗೋದು. ಆ್ಯಂಡ್ ನೀವೇನಾದರೂ ಲಿಪ್ಸ್ಟಿಕ್ ಎಲ್ಲನೂ ಏನಾದರೂ ಅಪ್ಲೈ ಮಾಡಿದ್ರೆ ಕ್ರ್ಯಾಕು ಒಂಥರ ಪೀಲ್ ಆಗೋ ಥರ ಆಗೋದು. ಸೊ ಈ ಥರದ್ದೆಲ್ಲನೂ ಆಗ್ತಿರತ್ತಲ್ಲ. ಸೊ ಅದನ್ನೆಲ್ಲ ಸಮಸ್ಯೆನ ನಾವು ಏನು ಹೇಳೋದು, ಹೋಮ್ ರೆಮಿಡಿ ಮುಖಾಂತರ ಅದನ್ನೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು. ಸ್ವಲ್ಪ ಟೈಮ್ ಟು ಟೈಮ್ ನಾವು ರೆಮಿಡೀಸ್ನ ಫಾಲೋ ಮಾಡ್ತಾ ಬಂದರೆ ಅದನ್ನೆಲ್ಲ ರೆಡ್ಯೂಸ್ ಆಗುತ್ತೆ. ಸೊ ಏನಪ್ಪ ಬೇಕು ಇದಕ್ಕೂ ಇಂಗ್ರೀಡಿಯೆಂಟ್ಸ್ ಅಂದರೆ, ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಸಾಕು. ಏನೂ ಅಷ್ಟೊಂದೆಲ್ಲ ಎಕ್ಸ್ಪೆನ್ಸ್ ಎಲ್ಲ ನಿಮ್ಮ ಕೈಯಲ್ಲಿ ಮಾಡೋದಕ್ಕೂ ಆಗಲ್ಲ ಮನೇಲಿ, ಅಥವಾ ಅದು ತುಂಬ ಕಾಂಪ್ಲಿಕೇಟ್ ಅನ್ನೋದು ಏನಿಲ್ಲ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಸಕ್ಕರೆ ಬೇಕಾಗುತ್ತೆ, ಕಾಫಿ ಪೌಡರ್ ಬೇಕಾಗುತ್ತೆ, ಆ್ಯಂಡ್ ಸ್ವಲ್ಪ ಗ್ಲಿಸ್ರಿನ್ ಇಟ್ಸ್ ಆಪ್ಷನಲ್, ಆಯಿತಾ? ನಿಮಗೆ ಬೇಕಂದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಆ್ಯಂಡ್ ಹನಿ. ಸೊ ಇಷ್ಟಿದ್ರೆ ಸಾಕು, ಆರಾಮಾಗಿ ಈ ರೆಮಿಡಿನ ಆರಾಮಾಗಿ ನೀವು ಮಾಡ್ಕೋಬೋದು. ಗ್ಲಿಸ್ರಿನ್ ಎಲ್ಲಪ್ಪ ಸಿಗುತ್ತೆ ಅಂತಂದರೆ, ಗ್ಲಿಸ್ರಿನು ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಸಿಗುತ್ತೆ, ಚಿಕ್ಕದಾಗಿ. ನಾನು ತೊಗೊಳೋದಿಷ್ಟೇ, ಬಟ್ ಅದು ಸೈಜ್ ಪ್ರಕಾರ ಇರುತ್ತೆ. ಒಂದು ಚಿಕ್ಕ ಬಾಟ್ಲು ತೊಗೊಳ್ಳಿ, ಅದು ನಿಮ್ಗೆ ಆರಾಮಾಗೆ ಬರುತ್ತೆ, ನೀವು ಹೇಗೆ ಯೂಸ್ ಮಾಡ್ತೀರಾ ಹಾಗೆ. ಸೊ ಇದನ್ನೆಲ್ಲನೂ ಒಂದು ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ಕಾಫಿ ಪೌಡರ್, ಒಂದು ಸ್ವಲ್ಪ ಹನಿ ಹಾಕಿ, ಸ್ವಲ್ಪ ಗ್ಲಿಸರಿನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೈಟಾಗಿ ಮಸಾಜ್ ಕೊಡಿ. ಬಿಕಾಸ್ ಯೋರ್ ಲಿಪ್ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್. ಚೆನ್ನಾಗಿ ಜೋರಾಗಿ ಜಾಸ್ತಿ ಉಜ್ಜೋದಕ್ಕೆ ಹೋಗ್ಬೇಡಿ, ಆಮೇಲೆ ಎಲ್ಲ ಪೀಲಾಗಿ ಬ್ಲೀಡಿಂಗ್ ಬರೋದಕ್ಕೆ ಶುರು ಆಗುತ್ತೆ, ಆ್ಯಂಡ್ ಕ್ರ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಲೈಟಾಗಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಸ್ಕ್ರಬ್ ಮಾಡಿ ಬಿಟ್ಬಿಡಿ. ಸೊ ಬೇಸಿಕಲಿ ಇದು ಲಿಪ್ ಸ್ಕ್ರಬ್ಬು, ಸರಿನಾ? ಬಿಟ್ಬಿಡಿ. ಆ್ಯಂಡ್ ಅದಾದಮೇಲೆ ಚೆನ್ನಾಗಿ ಒರೆಸ್ಬಿಟ್ಟು, ಅಥವಾ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ವ್ಯಾಸ್ಲಿನ್ ಹಾಕ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ನೀವು ಯಾವ್ದು ಯೂಸ್ ಮಾಡ್ತಿದ್ರೋ ಆ ವ್ಯಾಸ್ಲಿನ್ನ ಅಪ್ಲೈ ಮಾಡ್ಕೊಳ್ಳಿ, ಅಷ್ಟೇ ಗೈಸ್. ಇಲ್ಲ ನಿಮಗೆ ವ್ಯಾಸ್ಲಿನ್ ಇಲ್ಲ ಅಂತಂದರೆ ಕೊಕೊನೆಟ್ ಆಯಿಲ್ ಕೂಡ ನೀವು ಅಪ್ಲೈ ಮಾಡ್ಬೋದು. ದಿ ಬೆಸ್ಟ್ ಅದು, ನಿಜವಾಗ್ಲೂ ಹೇಳ್ತೀನಿ, ಪ್ಯೂರ್ ಕೊಕೊನೆಟ್ ಆಯಿಲ್. ಸೊ ಇದನ್ನು ಕೂಡ ಹಾಕ್ಬೋದು. ಸೊ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಿಮ್ಗೇನಿದೆ ಅದು ಪೀಲ್ ಆಗೋದು ಅಥವಾ ಡಾರ್ಕ್ ಮಾರ್ಕ್ಸ್ ಇರೋದು, ಅದೆಲ್ಲ ಲೈಕ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಏಕ್ದಮ್ ಎಲ್ಲನೂ ಕಡಿಮೆ ಆಗಬೇಕಂದ್ರೆ 100% ಹೇಳ್ತೀನಿ, ನಿಮಗೆ ನೀವು ಡರ್ಮೋಟಾಲಜಿಸ್ಟ್ ಹೋದ್ರೂ ಏಕ್ದಮ್ ಎಲ್ಲ ಕಡಿಮೆ ಆಗೋದೇ ಇಲ್ಲ. ಸೊ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಸೊ ಅವಾಗ ಹೋಗುತ್ತೆ, ಓಕೆನಾ? ಇದು ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ನೀವು ಇದನ್ನು ಅಳವಡಿಸ್ಕೋಬೋದು. ಆರಾಮಾಗಿ ಇದನ್ನು ಯೂಸ್ ಆಗುತ್ತೆ. ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ, ಅಥವಾ ವೀಕ್ಲಿ ಟ್ವೈಸ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಯಾವಾಗ ಫ್ರೀ ಸಿಗುತ್ತೆ ಅವಾಗ ಮಾಡ್ಕೊಳ್ಳಿ. ಜಾಸ್ತಿ ತೀರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, 1 ಸತಿ 2 ಸತಿ ಸಾಕು, ಜಾಸ್ತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಸರಿನಾ? ಆ್ಯಂಡ್ ಇದೆಲ್ಲ ಸ್ಟೋರ್ ಮಾಡ್ಬೋದಾ? ಸ್ಟೋರ್ ಎಲ್ಲ ಮಾಡ್ಕೋಬೇಡಿ, ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು, ಫ್ರೆಶ್ ಆಗಿರುತ್ತೆ. ಸೊ ನಿಮಗೆ ಎಫೆಕ್ಟ್ ಇನ್ನೂ ಚೆನ್ನಾಗಿರುತ್ತೆ, ಸರಿನಾ? ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ, ಆರಾಮಾಗಿ ಇದನ್ನು ಹೋಮ್ ರೆಮಿಡಿ ಇದು ಟ್ರೈ ಮಾಡಿ, ಸರಿನಾ? ಆ್ಯಂಡ್ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂದಿದೆ ರಿಸಲ್ಟ್ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನಾನು ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.